ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಸರದ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಲಾಂಗ್ ನೆಕ್ಲೆಸ್ಗಳಲ್ಲಿ ಫಸ್ಟ್ ನೆಕ್ಲೆಸ್ ನಾನು ನಿಮಗೆ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಅದಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಬಂದುಬಿಟ್ಟು 14,020 ರುಪೀಸ್ ಇದೆ. ಇವತ್ತಿಗೆ 14,020 ರುಪೀಸ್ ಇದೆ. ಸೊ ಅಂದರೆ 10 ಗ್ರಾಮ್ಗೆ 1,40,200. ಸೊ ಫಸ್ಟ್ ಡಿಸೈನ್ ಬಂದುಬಿಟ್ಟು ಈ ರೀತಿ ಇರುವಂಥದ್ದು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು 55 ಗ್ರಾಮ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ ನೆಕ್ಲೆಸ್ಸು, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಇದನ್ನು ನಿಮಗೆ ಬೇಕಾದರೆ 30-35 ಗ್ರಾಮಲ್ಲಿ ಮಾಡಿಸ್ಕೋಬೋದು. ಇದು ನೋಡ್ತಾ ಇದ್ರೆ ಗೊತ್ತಾಗ್ತಾಯಿದೆ ಎಷ್ಟು ಅಗಲ ಇದೆ ಅಂತ ಹೇಳ್ಬಿಟ್ಟು. ನೀವೇನಾದರೂ 30 ಗ್ರಾಮಲ್ಲಿ ಮಾಡಿಸ್ಕೊತೀರಾ ಅಂತ ಅಂದರೆ ತುಂಬ ಕಡಿಮೆ, ಅಂದರೆ ಚಿಕ್ಕದಾಗಿ ಕಾಣಿಸುತ್ತೆ, ಇಷ್ಟು ಅಗಲ ಕಾಣಿಸೋದಿಲ್ಲ. ಸೊ ಮೇಲೆ ಗುಂಡಿನ ಸರ ಕೊಟ್ಟಿದ್ದೀರಲ್ಲ, ಅದನ್ನು ಎಳೆನ ಬೇಕಾದರೆ ನೀವು 3 ಎಳೆನಲ್ಲಿ ಮಾಡಿಸ್ಕೋಬೋದು, ಆ ರೀತಿ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ತೋರಿಸ್ತಾ ಇರುವಂಥದ್ದು ಈ ರೀತಿ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಸ್ತಿ ಕಾಸಿನ ಸರದ್ದೇ ತೋರಿಸ್ತೀನಿ. ತುಂಬ ಕಾಸಿನ ಸರ ಡಿಸೈನ್ಸ್ಗಳನ್ನ ಕೇಳ್ತಾ ಇರ್ತೀರ ಆಲ್ಮೋಸ್ಟು, ಹಂಗಾಗಿ ಕಾಸಿನ ಸರದ್ದೇ ಜಾಸ್ತಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಪೆಂಡೆಂಟ್ ಇರುವಂಥದ್ದು ಇವಾಗ ತೋರಿಸ್ತಾ ಇರುವಂಥದ್ದು. ಇದರಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮೀ ಕಾಸು ಮತ್ತು ಮಾವಿನಕಾಯಿ ಡಿಸೈನು ಮತ್ತು ಪೆಂಡೆಂಟ್ ಕೂಡ ಬಂದಿದೆ. ಸೊ ಈ ರೀತಿ ಇರುವಂಥದ್ದು, ಇದು ಕೂಡ ತುಂಬ ಚೆನ್ನಾಗಿದೆ. 36 ಗ್ರಾಮ್ ಇದೆ ಇದು. ನಿಮಗೆ ಈ ರೀತಿ ಬೇಕು ಅಂತ ಅಂದರೆ 20 ಗ್ರಾಮ್ಸಿಂದನೂ ಇವಾಗ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಸೊ ಲೈಟ್ ವೆಯ್ಟ್ ಜ್ಯುವೆಲರೀಸ್ನ ತುಂಬ ಮಾಡ್ತಾ ಇರ್ತಾರೆ. ಬೇಕು ಅಂತ ಅಂದರೆ ನೀವು ಪೆಂಡೆಂಟ್ ಇಡಿಸಿ ಮಾಡಿಸ್ಕೊಳ್ಳೋದಿದ್ರೆ ಈ ರೀತಿ ಮಾಡಿಸ್ಕೋಬೋದು. ಪೆಂಡೆಂಟ್ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ. ಪೆಂಡೆಂಟ್ ಇಲ್ದಲೇ ಇರುವಂಥ ಡಿಸೈನ್ಸ್ಗಳನ್ನ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ನನಗೆ ತುಂಬ ಇಷ್ಟ ಆದಂಥ ಡಿಸೈನ್ ಇದು. ತುಂಬ ಚೆನ್ನಾಗಿದೆ ಇದು. ಕಾಸು ಲಕ್ಷ್ಮಿ ಕಾಸನ್ನ ಕೊಟ್ಟು ಮತ್ತು ಮಧ್ಯದಲ್ಲಿ ಪಿಕಾಕ್ ಥರ ಡಿಸೈನ್ಸ್ ಬಂದಿದೆ ನೋಡಿ. ತುಂಬ ಝೂಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಪಿಕಾಕ್ ಡಿಸೈನ್ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ರೆಡ್ ಕಲರ್ ಸ್ಟೋನ್ನ ಕೊಟ್ಟಿದ್ದಾರೆ. ಹಾಗೆ ದೊಡ್ಡ ಸ್ಟೋನ್ ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ಕೊಡಿಸಿದ್ದಾರೆ. ಇದು ವಿತೌಟ್ ಪೆಂಡೆಂಟು. ಇದು ನಿಮಗೆ 41 ಗ್ರಾಮ್ ಇದೆ. ನಿಮಗೇನಾದರೂ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ 35 ಗ್ರಾಮಿಂದನೂ ಈ ರೀತಿಯಾದಂತಹ ನೆಕ್ಲೆಸ್ನ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥದ್ದು ಕಾಸಿನ ಸರ. ಸೊ ನಿಮಗೇನಾದರೂ ಮಾಡಿಸ್ಕೋಬೇಕು ಅಂತ ಇದ್ದರೆ, ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಬೇಕು ಅಂತ ಇದ್ದರೆ ಈ ಡಿಸೈನ್ನ ನೀವು ಮಾಡಿಸ್ಕೊಬೋದು. ನೀವು ಸ್ಕ್ರೀನ್ಶಾಟ್ ತೊಗೊಂಡು ಈ ಡಿಸೈನ್ಸ್ನ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ವೇರ್ ಮಾಡಿದ್ರೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇವತ್ತಿನ ಗೋಲ್ಡ್ ರೇಟಲ್ಲಿ ನಿಮಗೆ 20 ಗ್ರಾಮ್ಸ್ಗೆ ಮಾಡಿಸ್ಕೊತೀರಾ ಅಂತ ಅಂದ್ರೇ ತುಂಬ ಖರ್ಚಾಗುತ್ತೆ. ಸೊ 20ಇಂದ ಸ್ಟಾರ್ಟ್ ಮಾಡ್ತಾರೆ. ಆರಾಮಾಗಿ ನೀವು ಮಾಡಿಸ್ಕೋಬೋದು 20 ಗ್ರಾಮ್ಗೆ ಕೂಡ. ಸೊ ಇದೇ ರೀತಿ ಕಾಸು ಏನು ಡಿಸೈನ್ ಇದೆ ಅಲ್ವ ಲಕ್ಷ್ಮೀದು, ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ ಬೇಕು ಅಂತಂದರೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಬೇರೆ ಕಾಸಿನ ಸರನೂ ಕೂಡ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ಸರದಲ್ಲಿ ಈ ರೀತಿ ಇರುವಂಥದ್ದು ಪರ್ಲ್ನ ಕೊಟ್ಟು ಮಾಡಿಸ್ಕೊಂಡಿರುವುದು ನೋಡ್ತಾ ಇರ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. 916 ಗೋಲ್ಡ್ ಇದೆ. ನಿಮಗೆ ಈ ರೀತಿ ನೆಕ್ಲೆಸ್ನ ಮಾಡಿಸ್ಕೋಬೇಕು ಅಂತ ಅಂದರೆ ಮಿನಿಮಮ್ ಅಂದರೂ 50 ಗ್ರಾಮ್ಸ್ ಬೇಕು. ಅದನ್ನ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ವೆಯ್ಟ್ ಇದೆ ಅಂತ ಹೇಳಿಬಿಟ್ಟು. ಪೆಂಡೆಂಟ್ ಮಾತ್ರ ಸಖತ್ತಾಗಿ ಬಂದಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಪೆಂಡೆಂಟು. ಸೊ ಮಧ್ಯದಲ್ಲಿ ಪರ್ಲ್ನ ಕೊಡಿಸಿರೋದ್ರಿಂದ ತುಂಬ ಎದ್ದು ಕಾಣಿಸುತ್ತೆ. ಇವಾಗೆಲ್ಲ ತುಂಬ ಜನ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಏನಾದರೂ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ಇದನ್ನು ಕೂಡ ನೀವು 30 ಗ್ರಾಮ್ಸಿಂದನೂ ಮಾಡಿಸ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಇರುವಂಥದ್ದು ಮಾವಿನಕಾಯಿ ಡಿಸೈನು ಮತ್ತು ಪೆಂಡೆಂಟ್ ಇರುವಂಥದ್ದು. ಸೊ ತುಂಬ ಜನಕ್ಕೆ ಪೆಂಡೆಂಟ್ ಇರುವಂಥ ಲಾಂಗ್ ನೆಕ್ಲೆಸಸ್ ಇಷ್ಟ ಆಗುತ್ತೆ. ತುಂಬ ಜನಕ್ಕೆ ಪೆಂಡೆಂಟ್ ಇಲ್ಲದಲೇ ಇರುವಂಥದ್ದು ಇಷ್ಟ ಆಗುತ್ತೆ. ಇದರಲ್ಲಿ ಪೆಂಡೆಂಟ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಲಕ್ಷ್ಮಿ ಡಿಸೈನ್ ಬಂದಿದೆ, ಆ ಕಡೆ ಈ ಕಡೆ ಪಿಕಾಕ್ ಬಂದಿದೆ. ಇದು ಮಧ್ಯದಲ್ಲಿ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತೀವಲ್ಲ, ಮಾವಿನಕಾಯಿ ಡಿಸೈನ್ ಬಂದಿದೆ. ಸೊ ತುಂಬ ಹತ್ರದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾಯಿದೆ ಮಧ್ಯದಲ್ಲಿ ಫುಲ್ ನೆಕ್ಲೆಸ್ ಫುಲ್ಲು ಲಕ್ಷ್ಮಿ ಬಂದು ಲಕ್ಷ್ಮಿ ಕೆಳಗಡೆ ಮಾವಿನಕಾಯಿ ಡಿಸೈನ್ ಇರುವಂಥದ್ದು. ಸೊ ನಿಮ್ಗೇನಾದ್ರು ಈ ರೀತಿ ಬೇಕು ಅಂತ ಅಂದರೆ ನೀವು ಮಾಡಿಸ್ಕೋಬೋದು. ಈ ರೀತಿ ಮಾಡಿಸ್ಕೋಬೇಕು ಅಂತ ಅಂದರೆ ಮಿನಿಮಮ್ 40 ಗ್ರಾಮ್ಸ್ ಬೇಕಾಗುತ್ತೆ. ತುಂಬ ವೆಯ್ಟ್ ಬರುತ್ತೆ ಈ ರೀತಿ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ. ಕೆಳಗಡೆ ನೀವು ನೋಡ್ತಾ ಇರ್ಬೋದು ಪೆಂಡೆಂಟ್ಗೆ ಮರೂನ್ ಕಲರಲ್ಲಿ ಬೀಡ್ಸ್ನ ಕೊಡಿಸಿದ್ದಾರೆ. ನಿಮ್ಗೆ ಅದು ಬೇಡ ಅಂತ ಅಂದರೆ ಗೋಲ್ಡಲ್ಲಿ ಕೂಡ ನೀವು ಕೊಡಿಸ್ಕೋಬೋದು. ನಿಮಗೆ ಏನಾದರೂ ಪರ್ಟಿಕ್ಯುಲರಾಗಿ ಇದೇ ಕಲರ್ ಬೇಕು ಅಂತ ಇದ್ದರೆ ಆ ರೀತಿಯೂ ನೀವು ಬೇಕಾದರೆ ಕೊಡಿಸ್ಕೊಬೋದು. ಸಖತ್ತಾಗಿ ಕಾಣಿಸುತ್ತೆ ಇದು ಕೂಡ. ಯಾವುದಾದ್ರೂ ಫಂಕ್ಷನ್ನಲ್ಲಿ ವೇರ್ ಮಾಡಿದ್ರೆ ನೀವು
ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಇರುವಂಥದ್ದು. ನಾನು ಹೇಳಿದೆ ಅಲ್ವಾ ನಿಮಗೆ ಸ್ಟಾರ್ಟಿಂಗಲ್ಲೇ ಕಾಸಿನ ಸರನ ತುಂಬ ತೋರಿಸ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ತುಂಬ ಲೈಟ್ ವೆಯ್ಟಲ್ಲಿ ಇವಾಗ ಜ್ಯುವೆಲರೀಸ್ನ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. 27 ಗ್ರಾಮ್ಸಿಗಿದೆ, ನೋಡ್ತಾ ಇರ್ಬೋದು. ಪೆಂಡೆಂಟ್ ಕೂಡ ಬಂದಿದೆ, ಮೇಲೆ ಡಿಸೈನ್ ಕೂಡ ಬಂದಿದೆ. ಇದು ಹಾಫ್ ಕಾಸಿನ ಸರ ಥರ ಇದೆ, ಅಂದರೆ ಇನ್ನು ಹಾಫಲ್ಲಿ ಬೇರೆ ಡಿಸೈನ್ನ ಬೇಕಾದರೂ ನೀವು ಕೊಡಿಸ್ಕೋಬೋದು. ಇಲ್ಲ ನಿಮಗೆ ಕಂಪ್ಲೀಟಾಗಿ ಕಾಸಿನ ಸರನೇ ಬೇಕು ಅಂತ ಅಂದ್ರೂ ವಿತ್ ಪೆಂಡೆಂಟ್ ಈ ರೀತಿ ಡಿಸೈನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ನೋಡ್ತಾ ಇರ್ಬೋದು, ಕೆಳಗಡೆ ಪೆಂಡೆಂಟ್ಗೆ ಗೋಲ್ಡಲ್ಲೇ ಬೀಡ್ಸ್ನ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಕೊಡಿಸ್ಕೊಳ್ಳೋದ್ರಿಂದ. ಇವಾಗ ತುಂಬ ವೇಸ್ಟೇಜು ಅದು ಎಲ್ಲ ತೆಗಿಯುತ್ತಾ ಇರೋದ್ರಿಂದ ಗೋಲ್ಡಲ್ಲಿ ಕೊಡಿಸ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಇನ್ ಫ್ಯೂಚರಲ್ಲಿ ಅಂತ ನನಗನ್ಸುತ್ತೆ. ಸೊ ಇದು ಕೂಡ ಒಂದು ಡಿಸೈನು. ಇದು ಕೂಡ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕಾಸಿಂದು ಶೇಪ್ ನೋಡ್ತಾ ಇರ್ಬೋದು, ರೌಂಡ್ ಶೇಪಲ್ಲಿ ಇಲ್ಲ, ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಇರೋ ಥರ ಇದೆ ಕಾಸಿನ ಶೇಪು. ನಿಮಗೇನಾದರೂ ಬೇಕು ಅಂತ ಅಂದರೆ ರೌಂಡ್ ಶೇಪಲ್ಲೂ ಕೂಡ ಬೇಕು ಅಂತ ಅಂದರೆ ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ. ಅದು ಕೂಡ ನೀವು ಮಾಡಿಸ್ಕೋಬೋದು. ಇದು ಒಂದು ಡಿಸೈನು ನಿಮಗೆ 27.5 ಗ್ರಾಮ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆದಂಥ ಕಾಸಿನ ಸರದ ನಕ್ಲೆಸ್ ಇದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂದೊಂದು ನಕ್ಲೆಸ್ಸು ಒಂದೊಂದು ಡಿಸೈನ್ ಇದೆ, ನೋಡೋದಕ್ಕೆಲ್ಲ ಒಂದೇ ಥರ ಕಾಣಿಸುತ್ತೆ, ಬಟ್ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಒಂದೊಂದು ಕೂಡ ಒಂದೊಂದು ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಕಾಸಿಗೆ ಒಂದೇ ಒಂದು ಚಿಕ್ಕದಾಗಿ ಡಿಸೈನ್ನ ಕೊಡಿಸು, ಒಂದು ಮೇಲ್ಗಡೆ ಸ್ಟೋನ್ ವರ್ಕಲ್ಲಿ ಒಂದು ವರ್ಕ್ ಮಾಡಿಸಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಇದರಲ್ಲಿ ಹತ್ರದಿಂದ ಅಬ್ಸರ್ವ್ ಮಾಡಿ ನೋಡ್ತಾ ಇರ್ಬೋದು ನೀವು, ಎರಡು ಥರ ಸ್ಟೋನು ಹಾಕಿದ್ದಾರೆ, ಗ್ರೀನ್ ಮತ್ತು ಮರೂನು ಕೂಡ ಹಾಕ್ಸಿದ್ದಾರೆ. ಹಾಗೆ ಮಧ್ಯದಲ್ಲಿ ಗೋಲ್ಡಲ್ಲೂ ಕೂಡ ಡಿಸೈನ್ನ ಮಾಡಿಸಿದ್ದಾರೆ. ಸೊ ಇದು ಬಂದುಬಿಟ್ಟು ಕೆಳಗಡೆ ಕಾಸು ಬಂದಿದೆಯಲ್ಲ, ಕಾಸಿಗೆ ಕೆಳಗಡೆ ಒಂದೊಂದು ಡಾಟ್ ಇಟ್ಟಿದ್ದಾರೆ, ಅದು ಕೂಡ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಝೂಮಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಕೆಳಗಡೆ ಇಟ್ಟಿರೋ ಡಾಟ್ ಕೂಡ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ಇದು ಒಂದು ಡಿಸೈನು. ನಿಮಗೇನಾದರೂ ಮಾಡಿಸ್ಕೋಬೇಕು ಅಂತ ಅಂದರೆ ನಾನು ಹೇಳಿದಾಗೆ ಲೈಟ್ ವೆಯ್ಟಲ್ಲಿ ಮಾಡಿಕೊಡ್ತಾ ಇರೋದ್ರಿಂದ 30 ಗ್ರಾಮ್ಸಿಂದನೇ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ ಗೋಲ್ಡ್ ಸರಗಳೇ ಇದೆ. ನೋಡ್ತಾ ಇರ್ಬೋದು. ನಿಮಗೇನಾದರೂ ಯಾವುದಾದ್ರೂ ಸರದು ಅಂದರೆ ಇಷ್ಟ ಆಯಿತು ಅಂತ ಅಂದರೆ ನೀವು ಬೇಕಾದರೆ ಸ್ಕ್ರೀನ್ಶಾಟ್ನ ತಗೋಬೋದು. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. 22 ಗ್ರಾಮ್ಸಿಂದ 30 ಗ್ರಾಮ್ಸ್ ಅಷ್ಟೇ. ಇವಾಗ ಏನೇನು ತೋರಿಸ್ತಾ ಇದ್ದೀನಿ ನಾನು ಒಂದೊಂದು ನಕ್ಲೆಸ್ ಕೂಡ 22 ಗ್ರಾಮ್ಸಿಂದ 30 ಗ್ರಾಮ್ಸ್ ಅಷ್ಟೇ. ಬಟ್ ಅದನ್ನ ನೋಡೋದಕ್ಕೆ 20 ಗ್ರಾಮ್ಸ್ 30 ಗ್ರಾಮ್ಸ್ ಥರ ಇಲ್ಲ, ಅಬೌವ್ 50 ಗ್ರಾಮ್ಸೇ ಇದೆ ಅಂತಲೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದನ್ನ ನೋಡಿ, ಹಾಫ್ ಕಾಸಿನ ಸರ ಥರ ಇದೆ, ಸಖತ್ತಾಗಿ ಬಂದಿದೆ. ನಿಮಗೇನಾದರೂ ಸ್ಟೋನ್ ಬೇಕು ಅಂತ ಅಂದರೆ ಸ್ಟೋನ್ನ ಕೊಡಿಸ್ಕೊಂಡು ಕೂಡ ಮಾಡಿಸ್ಕೋಬೋದು. ಸ್ಟೋನ್ ಬೇಡ ಅಂದರೆ ವಿತೌಟ್ ಸ್ಟೋನ್ ಕೂಡ ನೀವು ಮಾಡಿಸ್ಕೋಬೋದು. ಇವಾಗೆಲ್ಲ ಸ್ಟೋನ್ನ ಕೊಡಿಸ್ಕೊಳ್ಳೋದಕ್ಕೆ ಯಾಕೆ ಹಿಂಜರಿತಾರೆ ಅಂತ ಅಂದರೆ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಸ್ಟೋನ್ನ ಕೊಡಿಸ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಸೊ ಇವಾಗ ತೋರಿಸ್ತಾ ಇರೋ ಅಷ್ಟು ಡಿಸೈನ್ ಕೂಡ ನಿಮಗೆ 22 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ 30 ಗ್ರಾಮ್ಸ್ ಒಳಗಡೆ ಮುಗ್ದೋಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನಾದರೂ ಕ್ವೇರೀಸ್ ಇತ್ತು ಅಂತ ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಇಳಿಸಿ, ಎಲ್ಲ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟು ದಿನ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತಾಯಿದ್ದೆ, ಇನ್ನು ಮತ್ತೆ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.